ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮೇಲಿನ ಒಂದು ರಾಜ್ಯಪಾಲರ ಅಧಿಕಾರದ ದುರ್ಬಳಕೆ ಖಂಡಿಸಿ ಇದೇ ತಿಂಗಳ ಆಗಸ್ಟ್ 13ರಂದು ಚಾಮರಾಜನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಹ್ವಾನಿಸಿ ಗುಂಡ್ಲುಪೇಟೆ ಪ್ರವಾಸಿ ಮಂದಿರದಲ್ಲಿ ಶ್ರಮಿಕ ವರ್ಗಗಳ ಒಕ್ಕೂಟದ ವತಿಯಿಂದ ಕರೆಯಲಾಗಿದ್ದ ಸಭೆಯಲ್ಲಿ ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡುವುದರ ಮೂಲಕ ಅವರಿಗೆ ಹೆಚ್ಚಿನ ಶಕ್ತಿ ತುಂಬಬೇಕು ಹಾಗೂ ಅವರ ರಾಜಕೀಯ ಜೀವನದಲ್ಲಿ ಎಂದೂ ಕಪ್ಪು ಚುಕ್ಕಿಯನ್ನು ಹೊತ್ತವರಲ್ಲ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶ್ರಮಿಕ ವರ್ಗಗಳ ಒಕ್ಕೂಟದ ಮುಖಂಡರಾದ ಪು. ಶ್ರೀನಿವಾಸ್ ನಾಯ್ಕರವರು ಮಾತನಾಡಿ, ಶೋಷಿತ ವರ್ಗಗಳ ಸಮಾಜದ ಏಳ್ಗೆಗೆ ಶ್ರಮಿಸಿವೆ. ಆದರೆ ಇವರ ಸರ್ವಾಂಗೀಣ ಅಭಿವೃದ್ಧಿಗೆ ಮನುವಾದ ತೊಡಕಾಗಿದೆ. ನಮ್ಮ ಪೂರ್ವಜರ ಸೇವೆಗೆ ತಕ್ಕ ಪ್ರತಿಫಲ ಎಂದೂ ದೊರೆಯದಂತೆ ನೋಡಿಕೊಂಡಿವೆ. ಇಂತಹ ಅವಕಾಶ ವಂಚಿತ ಸಮುದಾಯಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ದೊರಕಿಸಿಕೊಟ್ಟ ಶ್ರೇಯಸ್ಸು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಶೋಕಾಸ್ ನೋಟಿಸ್ ನೀಡಿರುವುದು ಖಂಡನೀಯ. ಮನುವಾದ ಬೆಂಬಲಿಸುತ್ತಾ ಇದೇ ಹಾದಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಪಾದಯಾತ್ರೆ ನಡೆ ಹಾಸ್ಯಾಸ್ಪದವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಮುಖಂಡರಾದ ಸಿ.ಎ. ಮಹದೇವ್ ಶೆಟ್ಟಿ, ಎಂ. ಶಿವಮೂರ್ತಿ, ಪಿ. ಸಂಗಸೇನ, ಬಸವನಪುರ ರಾಜಶೇಖರ, ನಟರಾಜ್, ಸ್ವಾಮಿ, ರಾಜಶೇಖರ, ಗುಂಡ್ಲುಪೇಟೆ ಪುರಸಭಾ ಸದಸ್ಯರಾದ ಎನ್. ಕುಮಾರ್, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಹಳ್ಳಿ, ಎಪಿಎಂಸಿ ಉಪಾಧ್ಯಕ್ಷರಾದ ರಾಜು ಕಲಿಗೌಡ್ನಳ್ಳಿ, ಮಾಧು, ಶಿವಣ್ಣ, ನಿಟ್ರೆ ಮಹಾದೇವು, ರಾಜು ಸವಿತಾ ಸಮಾಜ, ರಾಜೇಶ್ ವಕೀಲರು, ನಾಗಯ್ಯ ಹೊನ್ನೇಗೌಡ್ನಳ್ಳಿ, ವೃಷಭೇಂದ್ರ ಹಂಗಳ, ವಿಶ್ವ, ಕುನ್ನಹೊಳಲಯ್ಯ ಕುಣಗಳ್ಳಿ, ಸಿದ್ದಪ್ಪ ಹಂಗಳ, ರಾಮೇಗೌಡ, ಮಿಮಿಕ್ರಿ ರಾಜೀವ್, ಸಿದ್ದಯ್ಯ ಹಂಕಳ್ಳಿ, ನರಸಿಂಹ, ಶಂಕರ್, ರವಿ, ಮಲ್ಲಿಕ್, ಭೀಮನಬೀಡು, ಲೋಕೇಶ್, ಸಿದ್ದಯ್ಯನಪುರ ಮುಂತಾದ ಹಲವಾರು ಮಂದಿ ಈ ಸಭೆಯಲ್ಲಿ ಭಾಗವಹಿಸಿದರು. ಬಡವರ ಬಂಧುವಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಒಳ್ಳೆಯ ಕಾರ್ಯನಿರ್ವಹಿಸ್ತಾ ಜನಗಳ ಮೆಚ್ಚುಗೆಗೆ ಪಾತ್ರರಾಗಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ಮಾಡ್ತಾ, ಸಿದ್ದರಾಮಯ್ಯ ಅಲ್ಲದೆ ಒಳ್ಳೆಯ ಒಂದು ಕನ್ನಡ ರಾಮಯ್ಯ ಅಂತ ಒಂದು ಹೆಸರನ್ನು ಗಳಿಸ್ತಾ ಇರ್ತಕ್ಕಂಥ ಒಂದು ರಾಜಕಾರಣಿಯ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲ ಬಂಧುಗಳು ಮತ್ತು ಅಲ್ಪಸಂಖ್ಯಾತರಾದ ಎಲ್ಲ ಬಂಧುಗಳು ಒಗ್ಗೂಡಿಸಿ ಒಗ್ಗಟ್ಟಾಗಿ ಅವರ ಪರವಾಗಿ ನಾವು ನಿಲ್ಲಬೇಕಾಗಿದೆ. ಈ ಸಂದರ್ಭದಲ್ಲಿ ಹೇಳ್ತಾ 13ನೇ ತಾರೀಕು ಇವತ್ತು 8 ದಿನಕ್ಕೆ ಮುಂದಿನ ಮಂಗಳವಾರ ಚಾಮರಾಜನಗರದಲ್ಲಿ ಅವರ ಪರವಾಗಿ ನಾವು ಎಲ್ಲರೂ ಕೈ ಜೋಡಿಸ್ತಾ ನಿಲ್ಲಬೇಕಾಗಿದೆ. ಈ ಸಂದರ್ಭ ಹೇಳ್ತಾ ನನ್ನ ಮಾತನಾಡುವ ಅವಕಾಶ ತಮ್ಮೆಲ್ಲರೂ ಗುರುತಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಭುವನೇಶ್ವರ್.